ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ಹಾಗೂ ತೋಟಗಾರಿಕಾ ಇಲಾಖೆ ಸಹಯೋಗದಲ್ಲಿ ಮೇ 22ರಿಂದ 24ರವರೆಗೆ ಮಡಿಕೇರಿಯ ಮುಖ್ಯ ಅಂಚೆ ಕಚೇರಿ ಎದುರಿನ ಜಿಲ್ಲಾ ಹಾಪ್ಕಾಮ್ಸ್ ಮುಖ್ಯ ಕಚೇರಿಯ ಆವರಣದಲ್ಲಿ ಮಾವು ಮತ್ತು ಹಲಸು ಮೇಳ ಏರ್ಪಡಿಸಲಾಗಿದೆ ಎಂದು ಹಾಪ್ಕಾಮ್ಸ್ ಅಧ್ಯಕ್ಷ ಬಿದ್ದಾಟಂಡ ರಮೇಶ್ ಚಂಗಪ್ಪ ತಿಳಿಸಿದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 5 ವರ್ಷಗಳಿಂದ ಮಾವು ಮತ್ತು ಹಲಸು ಮೇಳ ನಡೆಸಿಕೊಂಡು ಬರಲಾಗಿದೆ. ರೈತರಿಂದ ನೇರ ಗ್ರಾಹಕರಿಗೆ ಎಂಬ ಪರಿಕಲ್ಪನೆಯಡಿ ಮೇಳ ಆಯೋಜಿಸಲಾಗುತ್ತಿದ್ದು, ಈ ಬಾರಿ 20 ಮಳಿಗೆಗಳು ಇರಲಿವೆ. ಕೊಡಗು ಸೇರಿದಂತೆ ರಾಮನಗರ, ಕನಕಪುರ, ಶ್ರೀನಿವಾಸಪುರ ಮತ್ತು ಕೋಲಾರ ಜಿಲ್ಲೆಯ ಬೆಳೆಗಾರರು ಆಗಮಿಸಿ ವಿವಿಧ ತಳಿಯ ಮಾವಿನ ಹಣ್ಣುಗಳನ್ನು ಗ್ರಾಹಕರಿಗೆ ಯೋಗ್ಯ ಬೆಲೆಗೆ ಮಾರಾಟ ಮಾಡಲಿದ್ದಾರೆ ಎಂದರು. ಮೇಳವನ್ನು ಮಡಿಕೇರಿ ಕ್ಷೇತ್ರದ ಶಾಸಕ ಮಂತ್ರಗೌಡ ಉದ್ಘಾಟಿಸಲಿದ್ದಾರೆ. ಜಿಲ್ಲಾಧಿಕಾರಿ ಸೋಮಶೇಖರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ, ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಸೇರಿದಂತೆ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ ಎಂದು ರಮೇಶ್ ಚಂಗಪ್ಪ ಮಾಹಿತಿ ನೀಡಿದರು. ಸ್ಥಾಪನೆಯಾದ ನಂತರ ಸತತವಾಗಿ 6ನೇ ವರ್ಷ, ಈ ವರ್ಷ ಇದೇ ಮೇ 22ರಿಂದ 22, 23, 24 ಶುಕ್ರವಾರ, ಶನಿವಾರ, ಭಾನುವಾರ 3 ದಿವಸ ನಾವು ಒಂದು ಹಲಸು ಮೇಳ ನಡೆಸಲು ಉದ್ದೇಶಿಸಿದ್ದು, ಅದೇ ರೀತಿ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಇದರಲ್ಲಿ ಭಾಗವಹಿಸುವುದು ಸುಮಾರು 25 ಕೃಷಿಕರ ಅರ್ಜಿ ಬಂದಿದೆ. ಆದರೆ ನಮಗೆ ಸಮಸ್ಯೆ ಸ್ವಲ್ಪ ಜಾಗ ಕೊರತೆ ಆಗ್ತದೆ. 1920 ಮಳಿಗೆಗಳಿಗೆ ವ್ಯವಸ್ಥೆ ಮಾಡಿ ಕೆಲವರು ಕೈಬಿಡಬೇಕಾಗುತ್ತೆ. ಈ ಕಾರ್ಯಕ್ರಮ ದಿನಾಂಕ 22 ಶುಕ್ರವಾರ ಬೆಳಿಗ್ಗೆ 11 ಗಂಟೆಗೆ ಸ್ಥಳೀಯ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ನೆರವೇರಿಸಲಿದ್ದಾರೆ. ಅವರೊಂದಿಗೆ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಡಿಸಿ ಸೋಮಶೇಖರ್ ಎಸ್ಟೇ, ಪೊಲೀಸ್ ಅಧಿಕಾರಿ ಶ್ರೀಮತಿ ಬಿಂದುಮಣಿ ಆರ್ಎನ್, ಸಿಇಒ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪ್ರಕಾಶ್ ಮೀನಾ ಹಾಗೂ ನಮ್ಮ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಶಶಿಧರ್ ಎಚ್ ಅವರು ಮುಖ್ಯ ಅತಿಥಿಗಳಾಗಿರ್ತಾರೆ. ಇವರೆಲ್ಲರ ಉಪಸ್ಥಿತಿಯಲ್ಲಿ 11 ಗಂಟೆಗೆ ಕಾರ್ಯಕ್ರಮ ಉದ್ಘಾಟನೆಗೊಂಡು ಪ್ರತಿದಿನ ಸುಮಾರು ರಾತ್ರಿ 9 ಗಂಟೆವರೆಗೆ ವ್ಯಾಪಾರ ನಡೆಸ್ತಾರೆ. ಅದೇ ರೀತಿ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ರಾತ್ರಿಗೆ ಮುಕ್ತಾಯವಾಗುತ್ತೆ. ಸಂಘ ಸತತವಾಗಿ ಈ ಕಾರ್ಯಕ್ರಮ ನಡೆಸ್ತಾ ಬಂದಿದ್ದು ಸುಮಾರು ಈ ಕಳೆದ 15-16 ವರ್ಷಗಳಿಂದ ವ್ಯಾಪಾರದಲ್ಲಿ ಟೋಟಲಿ ಸಂಘ ಲಾಭದಲ್ಲಿ ನಡೀತಾ ಇದೆ. ಆರಂಭದಲ್ಲಿ ಸ್ವಲ್ಪ ಹೆಸರಿಗಾದ ಲಾಭ ಇತ್ತು. ಈಗ ಸ್ವಲ್ಪ ಗಣಿಗಾಣುವಂಥ ಲಾಭವನ್ನು ಗಳಿಸ್ತಾ ಇದ್ದೇವೆ. 1,54 ಲಕ್ಷ ಇತ್ತು ವ್ಯಾಪಾರ ಲಾಭ. ತೋಟಗಾರಿಕಾ ಇಲಾಖೆ ಉಪನಿರ್ದೇಶಕ ಎಚ್ ಶಶಿಧರ್ ಮಾತನಾಡಿ, ನೈಸರ್ಗಿಕವಾಗಿ ಮಾಗಿಸಿದ ಕಾರ್ಬೈಡ್ ಮುಕ್ತ ಹಣ್ಣುಗಳನ್ನು ರೈತರಿಂದ ಗ್ರಾಹಕರಿಗೆ ಸುಲಭವಾಗಿ ಸಿಗುವಂತೆ ಮಾಡುವುದು ಹಾಗೂ ಮಾವು ಪ್ರಿಯರಿಗೆ ಉತ್ತಮ ದರ್ಜೆಯ ಹಣ್ಣುಗಳನ್ನು ಒದಗಿಸುವುದು ಮೇಳದ ಉದ್ದೇಶ ಎಂದರು. ಮಾವಿನ ಹಣ್ಣನ್ನ ವ್ಯಾಪಾರ ಸ್ಥಳೀಯವಾಗಿ ಮಾರಾಟಗಾರರು ರೈತರಿಗೂ ಸಹ ರೈತರಿಗೆ ಅವರಿಗೆ ಅನುಕೂಲ ಆಗಲಿ, ಅವರಿಗೆ ಬೆಲೆ ಸಿಗಲಿ ಅಂತೇಳಿ ಮಧ್ಯವರ್ತಿಗಳನ್ನ ಹಾವಳಿನ ಕಡಿಮೆ ಮಾಡೋದಕ್ಕೋಸ್ಕರ ನಾವು ಮಾವು ಮೇಳ, ಹಲಸು ಮೇಳ, ಈ ಥರ ಮೇಳಗಳನ್ನ, ತೋಟಗಾರಿಕೆ ಉತ್ಪನ್ನಗಳ ಮೇಳಗಳನ್ನ ಆಯೋಜಿಸ್ತಾ ಇದ್ದೀವಿ. ಸೊ ನಮ್ಮ ಪ್ರಮುಖವಾಗಿ ಕೊಡಗಿನ ಭಾಗಕ್ಕೆ ನಮ್ಮ ಇಲ್ಲಿ ಮಾವು ನಮಗೆ ಅಷ್ಟಾಗಿ ಸಿಗೋದಿಲ್ಲ. ಏನು ನಮ್ಮಲ್ಲಿ ಕಾಡು ಮಾವನ್ನು ಏನು ಬೆಳೆದಿರ್ತೀವಿ. ಸೊ ಇಲ್ಲ, ಅದನ್ನು ಸಹ ಮಾವನ್ನ ಬೇರೆ ಕಡೆ ಬೆಳೆಯುವಂಥ ಸಿಹಿಯಾದ ಮಾವನ್ನ ವೆರೈಟಿ ತುಂಬ ತಳಿಗಳಿದ್ದಾರೆ. ಅದನ್ನು ಇಲ್ಲಿನ ಜನತೆಗೂ ಸಹ ಸಿಗುವಂಗೆ ಮಾಡೋ ಉದ್ದೇಶದಿಂದ
ವತಿಯಿಂದ ಮಾಪನಾಂಶ ಮತ್ತು ತೋಟಗಾರಿಕೆ ಇಲಾಖೆ ವತಿಯಿಂದ ಮಾವಿನ ಇದನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮ್ಗೆ ಯಾವುದೇ ಥರದ ಕೆಮಿಕಲ್ ನೈಸರ್ಗಿಕವಾಗಿ ಹಣ್ಣು ಮಾಡಿದಂಥ ಮಾವುಗಳನ್ನ ಮಾರಾಟ ಮಾಡ್ತೀವಿ. ನಾನು ನಮ್ಮ ಇಲಾಖೆ ವತಿಯಿಂದ ಮತ್ತು ಮಾಪನಾಂಶ ವತಿಯಿಂದ ನನ್ನ ಕೋರಿಕೆ ಅಂತಂದರೆ ಮಡಿಕೇರಿಯ ಜನತೆ ಹೆಚ್ಚಿನದಾಗಿ ಮಡಿಕೇರಿಯ ಜನತೆ ಈ ಮೇಳನ ಸದುಪಯೋಗಪಡಿಸ್ಕೊಳ್ಬೇಕು ಅಂತ ನಾನು ಅವರಲ್ಲಿ. ಸುದ್ದಿಗೋಷ್ಠಿಯಲ್ಲಿ ಹಾಪ್ಕಾಮ್ಸ್ ಉಪಾಧ್ಯಕ್ಷ ಮಧು ದೇವಯ್ಯ, ನಿರ್ದೇಶಕರಾದ ನಾಗೇಶ್ ಕುಂದಲ್ಪಾಡಿ, ಮನೋಹರ್, ವ್ಯವಸ್ಥಾಪಕ ನಿರ್ದೇಶಕ BS ಮುತ್ತಪ್ಪ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.